ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. KA ಕಡೆಯಿಂದ CET 2025 ಎಕ್ಸಾಮ್ದು ನೋಟಿಫಿಕೇಷನ್ ಅಡ್ವರ್ಟೈಸ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. 2025-26 ಅಡ್ಮಿಷನ್ಗೆ ಪ್ರೊಫೆಷ್ನಲ್ ಕೋರ್ಸಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ದ ಇಯರ್ 2025-26ಗೆ ನೋಟಿಫಿಕೇಷನ್ ರಿಲೀಸ್ ಆಗಿದೆ. CET ಎಂಟ್ರೆನ್ಸ್ ಥ್ರೂ ಯಾವುದೇ ಕೋರ್ಸ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ CET ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ ಮಾಡಿ, ಅಪ್ಲಿಕೇಶನ್ ಫೀಸ್ ಪೇ ಮಾಡಿ, ಡೌನ್ಲೋಡ್ ಮಾಡ್ಕೊಂಡು ಆಲ್ ಟಿಕೆಟ್ ಮತ್ತು ಎಕ್ಸಾಮ್ ಅಪಿಯರ್ ಆಗಬೇಕಾಗುತ್ತೆ. KA ಕಂಡಕ್ಟ್ ಮಾಡೋ CET ಎಂಟ್ರೆನ್ಸ್ ಎಕ್ಸಾಮ್ನ. ಸೊ ಫಸ್ಟ್ ಇಯರ್ ಅಡ್ಮಿಷನ್ಗೆ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕೋರ್ಸ್ಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ನ ನೀವು ಅಟೆಂಡ್ ಆಗಲೇಬೇಕು. ಫಾರ್ಮ್ ಸೈನ್ಸಸ್ ಕೋರ್ಸಸ್ ಅಥವಾ BSc ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಸೆರಿಕಲ್ಚರ್, ಫಾರೆಸ್ಟ್ರಿ, ಬಯೋಟೆಕ್ ಈ ಥರ ಕೋರ್ಸ್ಗಳಿಗೆ, ಅಗ್ರಿ ಬಿಸ್ನೆಸ್, ಫಿಶರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಸಬ್ಜೆಕ್ಟ್ನ ಕೋರ್ಸ್ ಸಬ್ಜೆಕ್ಟ್ನ ನೀವು ಅಟೆಂಡ್ ಆಗಬೇಕಾಗುತ್ತೆ. ವೆಟರ್ನರಿ ಸೈನ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಟೆಂಡ್ ಆಗಬೇಕಾಗುತ್ತೆ. B ಫಾರ್ಮ್ ಸೆಕೆಂಡ್ ಇಯರ್ B ಫಾರ್ಮ್ ಮತ್ತು ಫಾರ್ಮಾ ಡಿಗೆ PCM ಆರ್ PCB ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ, ಯಾವುದೇ ಕಾಂಬಿನೇಷನ್ ಆದರೂ. ಸೊ PCMB ಯಾರ್ಯಾರು ಚೂಸ್ ಮಾಡಿದರೆ ಸೆಕೆಂಡ್ ಇಯರ್ಗೆ 4 ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಪ್ರಕಾರ ಈ ಕೋರ್ಸ್ಗೆ ಅಡ್ಮಿಷನ್ಗೆ ಮುಂದೆ ಈಸಿ ಆಗುತ್ತೆ. ಮೆಡಿಕಲ್, ಡೆಂಟಲ್, ಆಯುಷ್ ಅವರು UG ನೀಟ್ ಥ್ರೂ ಎಕ್ಸಾಮ್ ಬರೆದು ಅಲ್ಲಿ ಸ್ಕೋರ್ ಅನೌನ್ಸ್ ಆಗುತ್ತೆ. ಬಟ್ ಕರ್ನಾಟಕ ಮೆಡಿಕಲ್ ಕಾಲೇಜಸ್ಗೆ ಮತ್ತು ಕರ್ನಾಟಕ ಡೆಂಟಲ್ ಆಯುಷ್ ಕಾಲೇಜ್ಗಳಿಗೆ ನೀವು CET ಅಪ್ಲಿಕೇಶನ್ ಮೊದಲು ಫಿಲ್ ಮಾಡಿರಬೇಕು. ನೀವು CET ಎಕ್ಸಾಮ್ ಬರೀತಿರೋ ಬಿಡ್ತಿರೋ ಒಟ್ಟಿನಲ್ಲಿ CET ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ ಮಾಡಿ, ಮೆಡಿಕಲ್, ಡೆಂಟಲ್ ಮತ್ತು ಆಪ್ಷನ್ ಎಂಟ್ರಿ ಟೈಮಲ್ಲಿ ಮತ್ತು ನಿಮ್ಮ ಕಾಲೇಜ್ ಸೆಲೆಕ್ಷನ್ ಟೈಮಲ್ಲಿ ಈ ಅಪ್ಲಿಕೇಶನ್ ಇರಲೇಬೇಕು. ಸೊ ಪ್ಲೀಸ್ ನೀವು ಕೂಡ CET ಅಪ್ಲಿಕೇಶನ್ ಫಿಲ್ ಮಾಡಿ. ಆರ್ಟಿಕಲ್ಚರ್ ಕೂಡ ನಾಟಾ ಸ್ಕೋರಿಂದ ತಗೊತಾರೆ, ಬಟ್ ನೀವು ಅಪ್ಲಿಕೇಶನ್ನ CET ಅಪ್ಲಿಕೇಶನ್ನ ಫಿಲ್ ಮಾಡಿ. ಮತ್ತು ನೋಡ್ತಾ ಇರ್ಬೋದು ನೀವು ರಿಜಿಸ್ಟ್ರೇಷನ್ನು ಜನವರಿ 23 ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು ಫೆಬ್ರವರಿ 18, ಅಂದರೆ ಆಲ್ಮೋಸ್ಟ್ ನಿಮಗೆ 1 ಮಂತ್ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟು ಪೇ ದ ಫೀಸ್ ಫೆಬ್ರವರಿ 20ನೇ ತಾರೀಕು. ಅಡ್ಮಿಷನ್ ಟಿಕೆಟು ನಿಮಗೆ ಮಾರ್ಚ್ 25ರಿಂದ ಸಿಗುತ್ತೆ, ಅವಾಗಿಂದ ಡೌನ್ಲೋಡ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಎಕ್ಸಾಮ್ ಡೇಟ್ 16th ಏಪ್ರಿಲ್ 16ನೇ ತಾರೀಕು ವೆಡ್ನೆಸ್ಡೇ ಬೆಳಗ್ಗೆ 10:30ರಿಂದ 11:50, 1 ಗಂಟೆ 20 ನಿಮಿಷ ಅಂದರೆ 1 ಗಂಟೆನೇ. ಫಿಸಿಕ್ಸ್ ಫಸ್ಟ್ ಎಕ್ಸಾಮು 16ನೇ ತಾರೀಕು ಬೆಳಿಗ್ಗೆ. 16ನೇ ತಾರೀಕು ಮಧ್ಯಾಹ್ನ 2:30ರಿಂದ 3:50 ಕೆಮಿಸ್ಟ್ರಿ. ನೆಕ್ಸ್ಟ್ 17ನೇ ತಾರೀಕು ಗುರುವಾರ ಏಪ್ರಿಲ್ ಬೆಳಗ್ಗೆ 10:30ರಿಂದ ಮ್ಯಾಥಮೆಟಿಕ್ಸ್ ಇದೆ, ಮಧ್ಯಾಹ್ನ 2:30ರಿಂದ ಬಯಾಲಜಿ ಎಕ್ಸಾಮ್ ಇದೆ. ನೀವು ನೋಡ್ತಾ ಇರ್ಬೋದು ಕನ್ನಡ ಲ್ಯಾಂಗ್ವೇಜ್ ಹೊರನಾಡು, ಗಡಿನಾಡು ಕನ್ನಡಿಗ ಸ್ಟೂಡೆಂಟ್ಸ್ಗೆ ಏಪ್ರಿಲ್ 18 ಶುಕ್ರವಾರ ಬೆಳಿಗ್ಗೆ 4th ಸ್ಟ್ಯಾಂಡರ್ಡ್ ಲೆವೆಲ್ ಕನ್ನಡ ಎಕ್ಸಾಮ್ ಇರುತ್ತೆ, ಅವರು ಆ ಎಕ್ಸಾಮ್ನ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಡೀಟೇಲ್ಸ್ KA ಅಡ್ವರ್ಟೈಸ್ಮೆಂಟಿಂದ ರಿಲೀಸ್ ಆಗಿದೆ. ಮತ್ತಷ್ಟು ಮಾಹಿತಿಗಳನ್ನು ಮತ್ತಷ್ಟು ವಿಡಿಯೋಗಳನ್ನು ಮಾಡಿ ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.